ರುದೀರ್ಣಂ ದೋಷವರ್ತಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಸಾಧೋ ಬ್ರಹ್ಮ ಜಿಜ್ಞಾಸ ಓಂ. ನಿನ್ನೆ ಮುಗಿತದು. ಏನು ಮುಗಿದಿರೋ? ಚೇತನ ಜಗನ್ನಿಯಂತ್ರೇ ಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ ನಚ. ಅದು ಮುಗಿತಲ್ಲ. ಪ್ರಾರ್ಥನೆ ನಚ ಸಾಧನೇನ ಸಹ ಶ್ರುತೇಸ್ತದ್ವತ್ ಫಲೇಪಿ ಜೀವಸ್ಯ ಸ್ವಾತಂತ್ರ್ಯಂ ಅವಹಿತಸ್ಯ ಅವಿಹಿತತ್ವೇನ ಕಾರಣಾಭಾವಾತ್ ಯಥೈತಯೋಃ ತಥೋಃ ಇತ್ಯಸ್ಯ ಪಥೋಃ ಇತ್ಯಸ್ಯ ಚ ಸಾಧನಾರ್ಥತ್ವಾತ್. ಒಂದು ಪ್ರಶ್ನೆ ಬಂತು. ಸರಿಯಾಗಿದೆ, ಜೀವ ಸಾಧನೆ ಮಾಡಬೇಕು ಅಂತ ಹೇಳಿದ್ರಿ, ಮಾಡ್ತಾನೆ, ಫಲ ಅವನೇ ತೊಗೊಳಕ್ಕೆ ಬರುತ್ತಾ ಅಂತ ಕೇಳಿ, ಬರೋದಿಲ್ಲ ಅಂಥೇಳಿ. ವಿದ್ಯಾರ್ಥಿ ಬರೆಯೋ ಕೆಲಸ ಕೊಡ್ತಾರೆ, ಅವನೇ ಮಾರ್ಕ್ಸ್ ಹಾಕ್ಕೊಡೋಗಿಲ್ಲ. ಯಾರು ಹಾಕ್ಬೇಕು ಮಾರ್ಕ್ಸ್ನ? ವೇಸ್ಟ್ ಆಗಿ ಇವ್ರು ಹಾಕ್ಕೊಂಡ್ರೆ ಪೇಪರೇ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಅವರೇ ಮಾರ್ಕ್ಸ್ ಹಾಕಿ ತೊಗೊಳ್ಳೋದು ಬರಿಬಿಟ್ಟು 10, 5 ಅಂತ ಹಾಕೋಬಿಟ್ರೆ ಕೇಳೋದಿಲ್ಲ. ಅದಕ್ಕೆ ನಮ್ಮ ಕೆಲಸ ಏನಿದ್ದರೂ ಕೂಡ ಕೆಲಸ ಸಾಧನೆ ಮಾಡೋದೇ ಹೊರತು ಫಲ ಕೊಡೋ ಪರಮಾತ್ಮೆ. ಅದಕ್ಕೆ ಫಲ ಮತ್ತು ಉಪಪತ್ತಿ ಆ ಅಧಿಕರಣ ಇತ್ತು. ಫಲಾಧಿಕರಣ, ಫಲ ತಗೊಳ್ಳೋ ಶಕ್ತಿ ನಮಗಿಲ್ಲ. ಅದಕ್ಕೊಂದು ಅರ್ಥ. ಕರ್ಮಣ್ಯವಾಧಿಕಾರ ಅದೊಂದು ಅರ್ಥ. ಕರ್ಮಣ್ಯವಾಧಿಕಾರ ಅಷ್ಟೇ. ಮಾ ಫಲೇಶು ಕದಾಚಾರ. ನಿಮ್ಮ ಫಲ ತೊಗೊಳಕ್ಕೆ ಹೋಗಬಾರ್ದು. ಅದಕ್ಕೆ ಬಡಿಸೋ ಪದ್ಧತಿ ಬಂದಿದೆ ನಮ್ಮಲ್ಲಿ. ಆ ಕೈಯಾಗಿ ತೊಗೊಳ್ಬಾರ್ದು. ಈ ತಿನ್ನೋ ಪದ್ಧತಿ ಅದು ಹೋಗ್ಬಿಡ್ತು ಬರ್ತಾ. ಈ ಬಫೆ ಬಂದಾಗ ಏನಾಯಿತು? ಅಷ್ಟೇ, ಇಲ್ಲಿ ಹಾಕಿದ್ದು ಹಾಕ್ಸೋಬೇಕು. ಮತ್ತು ಬಸ್ ಏನು ಬೇಕಾದ್ರೆ ತೊಗೊಂಡೋಗ್ತಿರ್ತೆ, ಹಾಗೆ ತೊಗೊಳಕ್ಕೆ ಬರೋಲ್ಲ. ಇಲ್ಲಿ ಏನು ಮಾಡಬೇಕು? ಅವನು ಏನು ಹಾಕ್ತಾರೋ ಅಷ್ಟೇ. ರುಚಿ ಇರ್ಬೋದು, ಇನ್ನೊಂದು ಸತ್ತು ಹಾಕಲಿಲ್ಲ, ಇಲ್ಲ ರುಚಿ ಇಲ್ಲ ಹಾಕಿದ್ದಾನೆ, ಬೇರೆ ಇಲ್ಲ ಅಂತ ತಿನ್ಬೇಕಷ್ಟೇ. ಆ ಥರ. ಆದ್ದರಿಂದ ಎಂದೂ ಕೂಡ ನಮಗೆ ಯಾವುದ್ರಲ್ಲಿ ಸ್ವಾತಂತ್ರ್ಯ ಇಲ್ಲ, ಫಲದಲ್ಲಿ ಸ್ವಾತಂತ್ರ್ಯ ಇಲ್ಲ. ಅದರಿಂದಾಗಿಯೇ ದೇವರು ಕೊಟ್ಟ ಫಲ ಅನುಭವಿಸು. ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿರಂಬ್ರಧಿಯ ಸತತ. ನಮಗೆ ಎರಡು ಗಮನಿಸಬೇಕು. ಮಾಡೋದ್ರಲ್ಲೂ ಸ್ವಾತಂತ್ರ್ಯ ಇಲ್ಲ, ಫಲ ತಗೊಳ್ಳೋದ್ರಲ್ಲೂ ಸ್ವಾತಂತ್ರ್ಯ ಇಲ್ಲ. ಅವ ಒಂದು ಯೋಚನೆ ಬಂತು, ಇಲ್ಲ ಎರಡೂ ಬಿಡ್ತೇವೆ, ಇಲ್ಲ ಎರಡೂ ಕೊಡಿ ಅಂದರೆ ಎರಡೂ ಇಲ್ಲ. ಒಂದು ಭಾಗ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ದೇವರೇ ಕೊಟ್ಟ ಅವಕಾಶ ಅದು. ಆದರೆ ಇನ್ನೊಂದು ಇಟ್ಕೊಂಡಿದ್ದಾನೆ, ಫಲ ನಾವು ಕೊಡ್ತೀವಿ, ನೀವು ತೊಗೊಳಾಗಿಲ್ಲ ಅಂತ ಹೇಳಿದ್ದೆ. ಇಲ್ಲೂ ಅಷ್ಟೇ. ಸಂಬಳ ಕೊಡಬೇಕಾದ್ರೆ ಕೂಡ ಯಾರು ಕೊಡಬೇಕಾದ್ರೆ ಅವರೇ ಕೊಡಬೇಕಲ್ಲ. ಕಾಯ್ತಾ ನಿಂತಿರ್ಬೇಕು ಅಷ್ಟೇ ಹೊರತು ಅವ್ರು ಕರೆದು ಕೊಡ್ತಾನೆ, ಅವ ತೊಗೋಬೇಕು. ಇಲ್ಲದವ್ರೆ ತಪ್ಪದು. ಅರ್ಜೆಂಟ್ ಇದ್ದರೆ ರಿಕ್ವೆಸ್ಟ್ ಮಾಡಿ ತೊಗೋಬೇಕು ಹೊರತು ತಾನೇ ಎತ್ಕೊಂಡು ಹೋಗಬಾರ್ದು. ಅಲ್ಲಿಂದ ಭಾರಿ ಅರ್ಜೆಂಟ್ ಇದೆ, ಬೆಷ್ಟೇ ತೊಗೋತೀನಿ, ನಾನು ಜಾಸ್ತಿ ತೊಗೊಳೋದಿಲ್ಲ, ಪರ್ಸ್ ತೊಗೋತೀನಿ, ನನಗೆ 10 ರೂಪಾಯಿ ಬೇಕು ಅಷ್ಟೇ ತೊಗೋತೀನಿ ಅಂತ ಹೇಳಬಾರ್ದು. ಪರ್ಸ್ ತೊಗೊಂಡಿದ್ದೇ ಅಪರಾಧ. ಗೊತ್ತಾಯ್ತು? ಕೇಸ್ ಹಾಕ್ಬಾರ್ದು. ಅದು ಖಾಲಿ ಪರ್ಸ್ ಇರಲಿ ಬೇಕಾದ್ರೆ ಕೇಸ್ ಹಾಕ್ಬೋದು. ಯಾಕಂದ್ರೆ ಕದಿಯೋ ಪಾಯಿಂಟ್ ಇದೆ ಒಳಗೆ. ಏನಿತ್ತು ಇಂಪಾರ್ಟೆಂಟ್ ಇಲ್ಲ, ಏನಿಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ತೊಗೊಂಡ್ಮೇಲೆ ಗೊತ್ತಾಯ್ತು ಅಷ್ಟೇ. ಸೊ ಕಳ್ಳ ಅಂತ ಪ್ರೂವ್ ಆಯ್ತಾರೆ. ನಚ ದುಃಖ ಆಯ್ತದು. ದುಃಖಸ್ಥ ಅಲ್ಲ. ದುಃಖ ಸಹ ಸ್ಥಾಯಿತ್ವಾತ್ ಅಂಧೇಯತಮಸ್ಯಪಿ ಸುಖಂ ಒಂದಿದೆ. ದುಃಖ ಸಹ ಸ್ಥಾಯಿತ್ವಾತ್ ಭಾರಿ. ಅಂದರೆ ಎಷ್ಟು ಪ್ರಶ್ನೆ ಕೇಳ್ತಾನೆ ಅಂದರೆ ಏನಾರು ಮಾಡಿ ಎಸ್ಕೇಪ್ ಆಗಬೇಕು. ಶಾಸ್ತ್ರ ಓದಬಾರ್ದು, ದೇವ್ರನ್ನ ತಿಳಿಬಾರ್ದು. ಅವ್ರಿಗೆ ಬಿಡ್ರಿ, ನರಕಕ್ಕೆ ಹಾಕ್ತೀರಾ ಹಾಕಿರಿ, ಅಲ್ಲೂ ಸುಖ ಇರುತ್ತೆ ತಾನೇ. ಸ್ವಲ್ಪ ಒಂದು ನಿಯಮ ನೀವೇ ಹೇಳಿದಿರಲ್ಲ, ಸುಖ ದುಃಖ ಯಾವಾಗಲೂ ಬರುತ್ತೆ ಅಂಥೇಳಿ. ಅಂದಂಥ ಹೋಗಲೇ ರೆಡಿ ನಾವು. ಅಲ್ಲೂ ಸುಖ ಇರುತ್ತಲ್ಲ, ಯಾಕೆ? ಸುಖ ದುಃಖದ ಜೊತೆ ಇರುತ್ತಾ ಅಂತ. ಅಲ್ಲಿ ದುಃಖ ಇದ್ಮೇಲೆ ಏನಿರಬೇಕು? ಸುಖ ಇರಬೇಕು. ಅದೇ ಉಲ್ಟಾ ಪಲ್ಟಾ ಬಂದರೆ ಮುಕ್ತಿ ಹೋಗಲಿಕ್ಕೆ ಹೇಳ್ತೀರಿ, ಅಲ್ಲೂ ಕೂಡ ದುಃಖ ಇದ್ದರೆ ಇಬ್ಬರು ಪ್ರಶ್ನೆ ಮಾಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಇಲ್ಲ, ಇದು ಈ ಸಾಧನಾವಸ್ಥೆಯಲ್ಲಿ ಮಾತ್ರ ಇದೆ, ಸಿದ್ಧಿ ಅವಸ್ಥೆಯಲ್ಲಿ ಇಲ್ಲ. ವಿದ್ಯಾರ್ಥಿ ಪಾಸ್ ಫೇಲ್ 2 ಆಗ್ಬೋದು, ರಿಸಲ್ಟ್ ಬಂದಮೇಲೆ ಇಲ್ಲ. ರಿಸಲ್ಟ್ ಬಂದು 2 ಆಗೋ ಸಾಧ್ಯತೆ ಇಲ್ಲ ಪಾಸ್ ಇಲ್ಲ ಫೇಲ್. ಅರ್ಧ ಪಾಸು ಅರ್ಧ ಫೇಲ್ ಪುಲ್ ಅದೆಲ್ಲ ಮಾಡಿಲ್ಲ, ಆಗಿಲ್ಲ. ಆದ್ದರಿಂದ ಇಷ್ಟೇ ಸುಖಂ. ಅದಕ್ಕೆ ಸಹಸ್ಥಾಯಿತ್ವ ಅಂದರೆ ಏನು? ಜೊತೆಯಾಗಿರುವಿಕೆ. ಸುಖಗಳು ಜೊತೆಯಾಗಿರಬೇಕೆ ಅದು ನಿಯಮ ಇರೋದರಿಂದ ಅಂದಂಥ ಮಸ್ತಲ್ಲೂ ಕೂಡ ಏನಿರಲಿ ನಮಗೆ ಅಷ್ಟು ಸಾಕಪ್ಪ. ಕೆಟ್ಟ ಜೀವನ ಅಂತಾರಲ್ಲ, ಬೇಕಾಷ್ಟು ಹೊಡೀಲಿ, ಮಧ್ಯೆ ಗ್ಯಾಪ್ ಅಷ್ಟು ಸಾಕಿದ್ದಾರೆ. ಈ ಥರ ಯೋಚನೆ ಮಾಡೋರಿದ್ದಾರೆ. ಇದನ್ನು ಸ್ವಲ್ಪ ತಡೆಯೋವರೆಗೂ ಇದು ಸೇಫು. ಇದನ್ನು ಸುಖ ಅಂತ ಕರೀತಾರ. ಅಂದಂಥ ಮಸ್ತಲ್ಲಿ ಉತ್ತಪ್ತ ಅದಕ್ಕೊಂದು ಹೇಳಿದ್ದಾರೆ. ಇದು ಚಾನ್ಸ್ ಇರುತ್ತೆ. ಪಟ 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 ಹೊಡಿತಾರೆ, ಏನಿಲ್ಲ ಗ್ಯಾಪ್ ಇಲ್ಲೇ ಇಲ್ಲ, ಆ ಥರ ಹೊಡಿತಾರೆ. ಅಂದರೆ ಇದೆ ಅಂದರೆ ಅದು ಇಷ್ಟು ಸುಖ ಸಾಕು, ಅದಕ್ಕೆ ಶಾಸ್ತ್ರ ಬೇಡ. ಅಷ್ಟು ಗಟ್ಟಿರ್ಬೇಕು ಆ ಮನುಷ್ಯ. ನಾನು ಒಳ್ಳೆಯವನಾಗದು. ಹೇಗೆ ಡ್ಯಾಮ್ ಆಗೋದಿಲ್ಲ. ಈಗ ಮಿಕ್ಸರ್ ಹಾಕಿಬಿಡ್ತಾರೆ, ಸರ್ರ ಅಂತ ತಿರುಗ್ತಾ ಇರೋದಿಲ್ಲ. ನಾನ್ ಸ್ಟಾಪ್ ಆಗುತ್ತೋ ಸ್ಟಾಪ್ ಕೊಡುತ್ತೋ? ನಾನ್ ಸ್ಟಾಪ್ ಗೊತ್ತವ್ರು ಅದೇ ಸ್ಪೀಡಲ್ಲಿ ತಿರುಗ್ತಾ ಇರ್ತಾಗೆ. ಆ ರೀತಿ ಹೊಡಿತಾರೆ ಅಂತ ಹೇಳ್ತಾರೆ. ಅದನ್ನು ಹೊಡಿಬೇಕಾದ್ರೆ ಪಟ ಪಟ ಉತ್ತಪ್ತಾತ್ಯುತ್ಕಟ ಕಟ 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 ದ್ವಾರ ಸಂಘಟನೋ ವಿದ್ಯುಜ್ಜೂಢ ಇದೆಲ್ಲ ತಿಳ್ಕೊಂಡಿರ್ಬೇಕು. ಎಲ್ಲಿ ಎಲ್ಲೂ ಇಲ್ಲ, ಅಲ್ಲಿ ಎಲ್ಲೂ ಇಲ್ಲ.
ಸೊ ಬೇಗ ಇಟ್ಕೊಂಡು ಒಳ್ಳೇದಾಯ್ತು ಪಾಠ ಅಲ್ಲ. ಅದು ಅದಕ್ಕೆ ಉಪಯೋಗ ಆಯ್ತಲ್ಲ. ಅಲ್ಲಿಗಿರಲಿ, ಅದು ಮುಗೀತು.